ಈಗ ಈ ಕ್ಷಣದ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಶ್ರೀರಂಗಪಟ್ಟಣ ದಸರಾದಲ್ಲಿ ಬೆದರಿದಂಥ ಆನೆಯ ರಂಪಾಟಕ್ಕೆ ದಿಕ್ಕಾಪಾಲಾಗಿ ಓಡಿದಂಥ ಜನರು, ಮಾವುತನ ಸಮಯ ಪ್ರಜ್ಞೆಯಿಂದ ತಪ್ಪಿದಂಥ ಅನಾಹುತ. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ನಡೆದಿರುವಂಥ ಘಟನೆ ನೋಡಿ. ಪ್ರತಿ ವರ್ಷ ಕೂಡ ದಸರಾ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣದಲ್ಲೂ ಕೂಡ ಒಂದು ಆನೆ ಮೇಲೆ ಅಂಬಾರಿಯನ್ನು ಹೊತ್ತುಕೊಂಡು ಓಡಾಡುವಂಥ ಕೆಲಸಗಳಾಗುತ್ತೆ. ಆದರೆ ಆನೆ ಗಾಬರಿಗೊಂಡು ರಂಪಾಟವನ್ನು ಮಾಡಿದೆ. ಮಾವುತನ ಸಮಯ ಪ್ರಜ್ಞೆಯಿಂದಾಗಿ ಭಾರಿ ಅನಾಹುತ ತಪ್ಪಿದೆ. ಭಾರಿ ಅನಾಹುತ ತಪ್ಪಿರುವಂಥದ್ದು. ಇಲ್ಲ ಅಂದಿದ್ರೆ, ಮಾವುತ ಅಲರ್ಟ್ ಆಗಿಲ್ಲ ಅಂದಿದ್ರೆ ಅಲ್ಲಿ ಬೇರೆದೇ ಆಗ್ತಾ ಇತ್ತು. ಯಾಕೆಂದರೆ ನೋಡಿ, ಬೇರೆ ಬೇರೆ ರಾಜ್ಯಗಳಲ್ಲಿ ತಮಿಳುನಾಡು, ಕೇರಳ ಅಲ್ಲೆಲ್ಲ ನಾವು ಗಮನಿಸ್ತಾ ಇದ್ವಿ ಮೊನ್ನೆ ಎಲ್ಲ ಯಾವ ರೀತಿಯಾಗಿ ಆನೆಗಳು ಗಾಬರಿಗೊಂಡು ಅಲ್ಲಿ ರಂಪಾಟವನ್ನು ಮಾಡಿತ್ತು. ಮೊನ್ನೆ ಅಷ್ಟೇ ಮೈಸೂರು ಅರಮನೆಯ ಆವರಣದ ಹೊರಭಾಗಕ್ಕೆ 2 ಆನೆಗಳು ರಂಪಾಟವನ್ನು ಮಾಡಿದ್ವು. ಅಲ್ಲೂ ಕೂಡ ಮಾವುತರು ಸಮಯ ಪ್ರಜ್ಞೆಯಿಂದ ಅಲ್ಲೂ ಕೂಡ ಅನಾಹುತ ತಪ್ಪಿತ್ತು. ನೋಡಿ, ಬೇಕಾದ ದೃಶ್ಯಗಳು ಗಮನಿಸ್ತಾ ಇದ್ದೀವಿ ಈಗ. ನೀವು ಡ್ಯಾಮೇಜ್ ಐತೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಎಷ್ಟೊತ್ತಿಗಾಗಿದ್ದು, ಏನಾಯ್ತು, ಏಕೆ ಈ ರೀತಿಯಾಗಿ ರಂಪಾಟವನ್ನು ಮಾಡಿದ್ದು ಆನೆ? ನಾಗೇಂದ್ರ ಬಾಬು, ಒಂದು 12:30 ಟೈಮಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಇವತ್ತು ಶ್ರೀರಂಗಪಟ್ಟಣ ದಸರಾ ಇನಾಗ್ರೇಷನ್ ಇದೆ. ಶ್ರೀರಂಗಪಟ್ಟಣ ಇನಾಗ್ರೇಷನ್ ದಿನವೇ ಇಲ್ಲಿ ಏನು ಮೆರವಣಿಗೆ ಜಂಬೂ ಸವಾರಿ ಇರ್ತದೆ. ಮರದ ಅಂಬಾರಿಯಲ್ಲಿ ಚಾಮುಂಡೇಶ್ವರಿಯ ವಿಗ್ರಹವನ್ನು ಇಟ್ಟು ಶ್ರೀರಂಗಪಟ್ಟಣಾದ್ಯಂತ ಮೆರವಣಿಗೆ ಮಾಡ್ತದೆ. ಅದಕ್ಕಾಗಿ ಈಗಾಗಲೇ ದಸರಾ ಆನೆಗಳು ಬಂದಿರುವಂಥದ್ದು. ಇಲ್ಲಿ ದೃಶ್ಯದಲ್ಲಿ ಗಮನಿಸ್ಬೋದು. ಈಗಾಗಲೇ ದಸರಾ ಆನೆಗಳಿಗೆ ಅಂಬಾರಿ ಕಟ್ಟೋದಕ್ಕೆ ಪ್ರಿಪ್ರೇಷನ್ ನಡೀತಾ ಇದೆ. ಅದ್ರ ಜೊತೆಗೆ ಏನು ಕುಮ್ಕಿ ಆನೆಗಳಾಗಿ ಬಂದಿರುವಂತಹ ಲಕ್ಷ್ಮಿ ಹಾಗೂ ಜೊತೆಗೆ ಹಿರಣ್ಯ ಆನೆಗೂ ಕೂಡ ಇವತ್ತು ಪೇಂಟಿಂಗನ್ನು ಮಾಡಲಾಗಿತ್ತು. ಪೇಂಟಿಂಗ್ ಮಾಡಿ ಈಗ ಏನು ಬಂಡಿ ಮಂಟಪಕ್ಕೆ ಕರ್ಕೊಂಬಂದಿದ್ದಾರೆ. ಬಂಡಿ ಮಂಟಪಕ್ಕೆ ಕರ್ಕೊಂಬರುವಂಥ ಸಂದರ್ಭದಲ್ಲಿ ತಾಲೂಕು ಕಚೇರಿಯ ಬಳಿ ಈ ಒಂದು ಘಟನೆ ನಡೆದಿರುವಂಥದ್ದು. ಏನು ಹಿರಣ್ಯ ಆನೆ ತಕ್ಷಣ ಬೆಚ್ಚುತ್ತದೆ, ಅಡ್ಡಾದಿಡ್ಡಿ ಓಡಾಡುತ್ತೆ. ಆ ಸಂದರ್ಭದಲ್ಲಿ ಜನ ದಿಕ್ಕಾಪಾಲಾಗಿ ಓಡೋಗ್ತಾರೆ. ಪ್ರಾಣ ಉಳಿಸ್ಕೊಳ್ಳೋದೇ ಕಷ್ಟ ಅನ್ನುವ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು. ಆದರೆ ಮಾವುತರು ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಸಮಯ ಪ್ರಜ್ಞೆ ಹಾಗೂ ಏನು ಅವರ ಕಾರ್ಯಾಚರಣೆಯಿಂದ ಭಾರಿ ಅನಾಹುತ ತಪ್ಪಿದೆ ಅಂತ ಹೇಳ್ಬೋದು. ತಕ್ಷಣವೇ ಆನೆಯನ್ನು ನಿಯಂತ್ರಣ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಆನಂತರ ಈಗ ಬನ್ನಿ ಮಂಟಪಕ್ಕೆ ಕರ್ಕೊಂಬಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನಟ ಶಿವರಾಜ್ ಕುಮಾರ್ ಅವರ ಮೂಲಕ ಶ್ರೀರಂಗಪಟ್ಟಣ ದಸರಾಗೆ ಚಾಲನೆ ಕೂಡ ದೊರಕಲಿದೆ. ನಾಗೇಂದ್ರ ಬಾಬು, ಈಗ ಸದ್ಯಕ್ಕೆ ಅಲ್ಲಿ ಪರಿಸ್ಥಿತಿ ಹೇಗಿದೆ ಆನಂದ? ನಾಗೇಂದ್ರ ಬಾಬು, ಈ ಏನು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲ ಸರಿಯಾಗಿದೆ. ಯಾಕೆಂದರೆ ಹಿರಣ್ಯ ಆನೆ ಹಿಂದೆ ಕೂಡ ಬೆಚ್ಚಿತ್ತು. ಇತ್ತೀಚೆಗೆ ಮೈಸೂರಿನಲ್ಲಿ ಕೂಡ ಬೆಚ್ಚು ಅಡ್ಡಾಡಿತ್ತು. ಆ ಸಂದರ್ಭದಲ್ಲೇ ಒಂದಷ್ಟು ಆತಂಕವನ್ನು ಸೃಷ್ಟಿ ಮಾಡಿತ್ತು. ಇವತ್ತು ಏನು ದಸರಾ ಶ್ರೀರಂಗಪಟ್ಟಣ ದಸರಾಗೆ ಕುಮ್ಕಿ ಆನೆಯಾಗಿ ಅದನ್ನು ಕರ್ಕೊಂಬಂದಿದ್ದಾರೆ. ಆ ಸಂದರ್ಭದಲ್ಲೂ ಕೂಡ ಪೇಂಟಿಂಗನ್ನು ಮಾಡುವಂಥ ಸಂದರ್ಭದಲ್ಲೇ ಒಂದಷ್ಟು ಬೆಚ್ಚುವಂಥ ಕೆಲಸವನ್ನು ಮಾಡಿತ್ತು. ಶ್ರೀರಂಗಪಟ್ಟಣದ ಶ್ರೀರಂಗನಾಥ ದೇವಾಲಯದ ಮುಂಭಾಗ ಒಂದಷ್ಟು ಕುದುರೆಗಳು ಜೊತೆಗೆ ಒಂದಷ್ಟು
ಏನು ಕುದುರೆಗಳಿರ್ಬೋದು ಅದೆಲ್ಲ ನೋಡಿ ಜೊತೆಗೆ ಆ ಕ್ಷಣ ಅದು ಬೆಚ್ಚಿರುವಂಥದ್ದು. ಆ ಬೆಚ್ಚದಂಥ ಸಂದರ್ಭದಲ್ಲಿ ತಾಲೂಕು ಕಚೇರಿಯ ಮುಂಭಾಗ ಇದ್ದಂಥ ಅಂಗಡಿಗಳ ಬಳಿ ಹೋಗಿ ಆ ರೀತಿ ಒಂದು ಅಡ್ಡಾದಿಡ್ಡಿಯಾಗಿ ಸುತ್ತಾಡಿದೆ. ಆ ತಕ್ಷಣ ಒಂದಷ್ಟು ಆತಂಕ ಸೃಷ್ಟಿಯಾಗಿತ್ತು. ಯಾಕೆಂದರೆ ಆನೆ ಅಡ್ಡಾದಿಡ್ಡಿ ಓಡಾದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಏನು ಸಾರ್ವಜನಿಕರು ನಿಜಕ್ಕೂ ಕೂಡ ಅಕ್ಷರಶಃ ಬೆಚ್ಚಿ ಬಿದ್ದಿದ್ರು. ಪ್ರಾಣ ಉಳಿಸ್ಕೊಂಡ್ರೆ ಸಾಕು ಅನ್ನೋ ನಿಟ್ಟಿನಲ್ಲಿ ಅಲ್ಲೆಲ್ಲ ಓಡೋಗುವಂಥ ಶುರು ಮಾಡಿದರು. ಅಷ್ಟೊತ್ತಿಗೆ ಏನು ಮಾಹುತ್ ಅವರು ನಿಜಕ್ಕೂ ಕೂಡ ಅವರ ಧೈರ್ಯ ಮೆಚ್ಚಲೇಬೇಕು. ಯಾಕೆಂದರೆ ತಕ್ಷಣವೇ ಅವರು ಆನೆಯನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿ ಆದರು. ಯಾವುದೇ ಕಾರಣಕ್ಕೂ ಕೂಡ ಮುಂದೆ ಅದು ಆನೆ ಓಡಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ಮಾಹುತರು ತಕ್ಷಣವೇ ಸಮಯ ಪ್ರಜ್ಞೆಯನ್ನು ಮೆರೆಯುವ ಮೂಲಕ ಆನೆಯನ್ನು ನಿಯಂತ್ರಣ ಮಾಡೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ. ನಾಗೇಂದ್ರ ಬಾಬು, ಈಗ ನೋಡಿ ಆನಂದ್, ನೋಡಿ ಶ್ರೀರಂಗಪಟ್ಟಣದಲ್ಲಿ ಪ್ರತಿ ಬಾರಿಯೂ ಕೂಡ ದಸರಾ ಸಂದರ್ಭದಲ್ಲಿ ಆನೆ ಮೇಲೆ ಅಂಬಾರಿಯನ್ನು ಅಂದರೆ ಒಂದು ಅಂಬಾರಿನ ಇಟ್ಟು ಅದರಲ್ಲಿ ಶ್ರೀಕಂಠದತ್ತ ಒಡೆಯರ್ ರೀತಿಯಲ್ಲೇ ಇರುವಂಥ ಒಬ್ಬ ವ್ಯಕ್ತಿಯನ್ನು ಕೂರಿಸಿಕೊಂಡು ಒಂದು ಮೆರವಣಿಗೆಯನ್ನು ಕೂಡ ಮಾಡ್ತಾರೆ. ಸೊ ಅದರ ತಾಲೀಮು ನಡೀತಾ ಇತ್ತಾ ಇವತ್ತು? ನಾಗೇಂದ್ರ ಬಾಬು, ಸಾಮಾನ್ಯವಾಗಿ ಮೈಸೂರು ದಸರಾಗೆ ಬರುವಂಥ ಆನೆಗಳನ್ನೇ ಇಲ್ಲಿಗೆ ಕರ್ಕೊಂಬರೋದ್ರಿಂದ ಯಾವುದೇ ರೀತಿಯ ತಾಲೀಮ್ ಇರೋದಿಲ್ಲ. ಸುಮಾರು 400 kg ಮರದ ಅಂಬಾರಿ, 250 kg ಏನು ವಿಗ್ರಹವನ್ನು ಇಟ್ಟು ಆನಂತರ ಮೆರವಣಿಗೆಯನ್ನು ಮಾಡಲಾಗ್ತದೆ. ಮಹೇಂದ್ರ ಆನೆಗೆ ಅಂಬಾರಿಯನ್ನು ಇಟ್ಟು ಮೆರವಣಿಗೆ ಮಾಡುವಂಥದ್ದು, ಅಂಬಾರಿಯನ್ನು ಹೊತ್ತು ಮಹೇಂದ್ರ ಆನೆ ಏನು ಸಾಗುವಂಥದ್ದು. ಈ ಹಿಂದೆ 2 ವರ್ಷಗಳ ಹಿಂದೆಯೂ ಕೂಡ ಇಂಥದ್ದೇ ಒಂದು ಘಟನೆ ನಡೆದಿತ್ತು. 2 ವರ್ಷದ ಹಿಂದೆ ಅಂಬಾರಿ ಕಟ್ಟುವ ಇನ್ನೇನು ಚಾಲನೆ ನೀಡುವಂಥ ಸಂದರ್ಭದಲ್ಲೇ ಗೋಪಾಲಕೃಷ್ಣ ಆನೆ ಬೆಚ್ಚಿತ್ತು. ಅಲ್ಲಿ ಅತಿಥಿಗಳು ಸೇರಿದಂತೆ ಸಾರ್ವಜನಿಕರು ಏನು ಚಾಲನೆ ನೀಡ್ತಾ ಇದ್ರು, ಅಂದರೆ ಏನು ಮೆರವಣಿಗೆ ಆರಂಭ ಆಗಬೇಕಾಗಿತ್ತು. ಆ ಸಂದರ್ಭದಲ್ಲೇ ಬನ್ನಿ ಮಂಟಪದ ಸ್ಥಳದಲ್ಲೇ ಒಂದಷ್ಟು ಆತಂಕ ಸೃಷ್ಟಿಯಾಗಿತ್ತು. ಆಗಲೂ ಕೂಡ ಅರಣ್ಯ ಇಲಾಖೆಯ ಸಿಬ್ಬಂದಿ ಸಮಯ ಪ್ರಜ್ಞೆಯನ್ನು ಮೆರೆಯುವ ಮೂಲಕ ಅನಾಹುತವನ್ನು ತಪ್ಪಿಸಿದ್ರು. ಈ ಬಾರಿ ಕೂಡ ಅದೇ ರೀತಿ ಆಗಿರುವಂಥದ್ದು. ಸಾಮಾನ್ಯವಾಗಿ ದಸರಾ ಆನೆಯನ್ನು ಇಲ್ಲಿಗೆ ಕರ್ಕೊಬಂದಂಥ ಸಂದರ್ಭದಲ್ಲಿ ಒಂದಷ್ಟು ಭದ್ರತೆಯನ್ನು ಕೈಗೊಳ್ಳಲಾಗುತ್ತೆ, ಜೊತೆಗೆ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ತಾರೆ. ಆದರೂ ಕೂಡ ಒಂದಷ್ಟು ಈ ರೀತಿ ಒಂದು ಘಟನೆಗಳು ಮರುಕಳಿಸ್ತಾನೆ ಇರುವಂಥದ್ದು. 2 ವರ್ಷದ ಹಿಂದೆ ಏನು ಬನ್ನಿ ಮಂಟಪದ ಮುಂಭಾಗನೇ ಆ ರೀತಿ ಒಂದು ಘಟನೆ ನಡೆದಿತ್ತು. ಈಗಲೂ ಕೂಡ ಅದೇ ರೀತಿ ಏನು ಆಗಿರುವಂಥದ್ದು. ಏನು ಮೈಸೂರಿನಲ್ಲಿ ದಸರಾ ಯಾವ ರೀತಿ ನಡೀತದೆ ಅದೇ ರೀತಿ ಶ್ರೀರಂಗಪಟ್ಟಣದಲ್ಲೂ ಕೂಡ ನಡೆಯುವಂಥದ್ದು. ಇನ್ನು ಶ್ರೀರಂಗಪಟ್ಟಣದ ದಸರಾದ ಇತಿಹಾಸ ಹೇಳೋದಾದರೆ, ಮೈಸೂರು ದಸರಾ ಆರಂಭ ಆಗೋಕ್ಕೂ ಮೊದಲೇ ಶ್ರೀರಂಗಪಟ್ಟಣದಲ್ಲಿ ದಸರಾ ನಡೀತಿತ್ತು. ಈ ಶ್ರೀರಂಗಪಟ್ಟಣದಲ್ಲಿ ನಡೀತಿದ್ದಂಥ ದಸರಾವನ್ನೇ ಮೈಸೂರಿನಲ್ಲಿ ಮುಂದುವರಿಸಿರುವಂಥದ್ದು. ಎಕ್ಸಾಕ್ಟ್ಲಿ ಆನಂದ್, ನೋಡಿ ಈಗ ಮೈಸೂರಿನಲ್ಲಿ ಇವತ್ತು ದಸರಾ ನಡೀತಾ ಇದೆ. ಆದರೆ ದಸರಾ ಮೊದಲು ನಡೆದಿದೆ ಎಲ್ಲಿ ಅಂತಂದರೆ ಅದು ಶ್ರೀರಂಗಪಟ್ಟಣದಲ್ಲಿ. ಅಲ್ಲಿಂದ ಶುರುವಾಗಿದ್ದು ದಸರಾ ಜಂಬೂ ಸವಾರಿ. ನೋಡಿ ಇವತ್ತು ಶ್ರೀರಂಗಪಟ್ಟಣದಲ್ಲೇ ಆನೆ ಬೆಚ್ಚಿ ಬಿದ್ದು ಈ ರೀತಿಯಾಗಿ ಅಡ್ಡಾದಿಡ್ಡಿ ಓಡಿದೆ. ಅಲ್ಲಿದ್ದಂಥವರು ಭಯಭೀತರಾಗಿದ್ದಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.